ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇವತ್ತು ನಾನು ಕಡುಬು ಮಾಡ್ತಾಯಿದ್ದೆ. ನಾನು ತುಂಬ ಸಮಯ ಆಯಿತು ಕಡುಬು ಮಾಡಿದೆ. ನೋಡಿ ವೀಕ್ಷಕರೇ, ನಾವು ಹೀಗೆ ಕಡುಬು ಮಾಡಿದರೆ ಒಳ್ಳೆ ಮೆದು ಆಗ್ತದೆ. ಮೊದಲು ಚೆಂದ ಮಾಡಿ ಮೊದಲನೇ ದಿವಸ ಅಕ್ಕಿಯನ್ನು ನೆನೆ ಹಾಕಬೇಕು. ಬಿಳಿ ಅಕ್ಕಿ ಸೊಸೈಟಿಯಲ್ಲಿ ಸಿಗ್ತದೆ, ಅದು ಒಳ್ಳೆಯದಾಗ್ತದೆ. ಆ ಅಕ್ಕಿಯನ್ನು ನೆನೆ ಹಾಕಿ ಮರುದಿವಸ ಕಡಿಬೇಕು. ಕಡ್ದಾದ ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು. ತೆಂಗಿನ ಎಣ್ಣೆ ಹಾಕಿ ಅದನ್ನು ಚೆಂದ ಅದರಲ್ಲಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕಾಯಿಸಬೇಕು ಹಿಟ್ಟನ್ನು. ನಮಗೆ ಕಡುಬು ಮಾಡುವಷ್ಟು ಗಟ್ಟಿ ಕಾಯಿಸಬೇಕು. ಅಷ್ಟೇ ತೆಳು ಮಾಡಬೇಕು. ಆಗ ಅದು ಕಾಯಿಸಿದ ನಂತರ ಗಟ್ಟಿ ಆಗ್ತದೆ. ಎಣ್ಣೆ ಹಾಕಿದರೆ ಆ ಕಡುಬು ಸೂಪರ್ ಆಗ್ತದೆ, ಮೆದು ಆಗ್ತದೆ. ತಿಂಡಿಗೆ ಕೂಡ ಒಳ್ಳೆಯದಾಗ್ತದೆ. ಅದಕ್ಕೆ ತೆಂಗಿನ ತುರಿ ಬೆರೆಸಬೇಕಂತಲೂ ಇಲ್ಲ. ನೋಡಿ, ನಾನೀಗ ಕಡುಬು ಹಾಗೆ ಮಾಡಿದ್ದೇನೆ, ಕಡುಬು ಮಾಡ್ತಾಯಿದ್ದೇನೆ. ಇನ್ನು ಅದನ್ನು ಎಂತ ಮಾಡಬೇಕು, ಹೀಗೆ ತಿನ್ನಲಿಕ್ಕೂ ಒಳ್ಳೆಯದಾಗ್ತದೆ. ಚಟ್ನಿ ಕಡಿದು ನಾನೀಗ ಅದನ್ನು ಬೇಯಲಿಕ್ಕೆ ಇಡ್ತೇನೆ ಸ್ಟೀಮ್ ಪಾತ್ರೆಯಲ್ಲಿ. ನೋಡಿ, ಕಡುಬು ಮಾಡ್ತಾ ಇದ್ದೇನೆ. ಮೊದಲೆಲ್ಲ ಕಡುಬು ಮಾಡೋದನ್ನು ತುಂಬ ಇಷ್ಟ, ಈಗ ಅಪರೂಪ ಮಾಡೋದು. ಅದು ದಿನಾಲು ಮಾಡಿದರೆ ಒಳ್ಳೆಯದಾಗೋದಿಲ್ಲ. ಹೀಗೆ ಮಾಡಿದರೆ ಮಾತ್ರ ಒಳ್ಳೆಯದಾಗ್ತದೆ. ಎಲ್ಲ ಒಂದು ಕೂಡ ಬಿಸಾಡೋದಿಲ್ಲ, ಎಲ್ಲ ತಿಂತಾರೆ. ಅದು ಮೆದು ಆಗ್ತದೆ, ಹಾಗೆ ಇಡ್ಲಿಯಾಗೆ ಆಗ್ತದೆ ಹಾಗೆ ಮಾಡಿದರೆ. ನೋಡಿ, ಮತ್ತು ಕಡುಬು ತಿಂದರೆ ವೀಕ್ಷಕರೇ ಮಧ್ಯಾಹ್ನ ತನಕ ಹಸಿವೇನೇ ಆಗೋದಿಲ್ಲ, ಗಟ್ಟಿ ಇರ್ತದೆ ಹೊಟ್ಟೆಗೆ. ಹಾಗೆ ನಾನು ಜಾಸ್ತಿ ಮಾಡೋದಿಲ್ಲ ಕಡುಬನ್ನು. ನೋಡಿ, ಬೇಯ್ತಾ ಇದೆ, ಬೇಯಿಸಿ ಆಯಿತು. ನೋಡಿ, ಅದನ್ನು ಕಟ್ ಮಾಡಿದ್ದೇನೆ. ನೋಡಿ, ಕಟ್ ಮಾಡಿ ಹೀಗೆ ಇಡಬೇಕು. ಮತ್ತು ಚಟ್ನಿ ಕಡಿಬೇಕು. ಚಟ್ನಿಗೆ ಚಟ್ನಿ ನಾವು ನಾರ್ಮಲ್ ಚಟ್ನಿ, ನಾನು ಮಾತ್ರ ಇದು ಗಾಂಧಾರಿ ಮೆಣಸಾಗಿದ್ದು ಒಳ್ಳೆ ರುಚಿ ಬರ್ತದೆ. ನೋಡಿ, ಚಟ್ನಿ ಕಡಿದು ಚಟ್ನಿಯಲ್ಲಿ ಬೆರೆಸಿದ್ದೀನಿ. ನೋಡಿ, ಒಳ್ಳೆಯದಾಗ್ತದೆ ಹೀಗೆ ಮಾಡಿದರೆ. ನೋಡಿ, ನನ್ನ ಹಸ್ಬೆಂಡ್ ಬ್ರೇಕ್ಫಾಸ್ಟ್ ತಿಂಡಿದು ತಗೊಳ್ತಾ ಇದ್ದಾರೆ. ತಿಂಡಿ ಈಗ ರೆಡಿಯಾಗಿದೆ. ನೋಡಿ, ನನ್ನ ಹಸ್ಬೆಂಡ್ ಮೀನು ಕ್ಲೀನ್ ಮಾಡ್ತಾ ಇದ್ದಾರೆ. ಇವತ್ತು ಅವರು ಮೀನು ಕ್ಲೀನ್ ಮಾಡಿದ್ದು. ನನಗೆ ಜಾಸ್ತಿ ಕೂತ್ಕೊಳ್ಳಿಕ್ಕೆ ಆಗದೆ, ನನಗೆ ಕೂಡ ಗಂಟು ನೋವು. ನೋಡಿ, ಮೀನಿನ ಪದಾರ್ಥ ಎಲ್ಲ ರೆಡಿ ಆಯಿತು. ಇನ್ನು ಊಟ ಮಾಡೋದು ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.